ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಸಬ್ಬಕ್ಕಿ ಸಂಡಿಗೆಯನ್ನು ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ, ತುಂಬ ಈಸಿಯಾಗಿ ಮತ್ತು ಬಾಯಲ್ಲಿಟ್ಟರೆ ಕರಗೋ ಥರ ಸಬ್ಬಕ್ಕಿ ಸಂಡಿಗೆಯನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ರೆಸಿಪಿನ ನಾನು ಆಲ್ರೆಡಿ ಹಾಕಿದ್ದೀನಿ. ಇವಾಗ ಈ ಥರ ಮಾಡ್ತಾ ಇದ್ದೀನಿ. ಇದು ಒಂಥರ ಸ್ಪೆಷಲ್ಲೇ ಅನ್ಬೋದು. ಈ ಬಿಸಿಲಿನ ಕಾಲದಲ್ಲಿ ವೆರೈಟಿ ಸಬ್ಬಕ್ಕಿ ಸಂಡಿಗೆಯನ್ನು ನಾವು ಮಾಡ್ಕೋಬೋದು. ಇವತ್ತು ಮಾಡ್ತಿರೋ ಸಬ್ಬಕ್ಕಿ ಸಂಡಿಗೆ ಅಂತೂ ತುಂಬಾ ಸಿಂಪಲ್ ಆಗಿರುತ್ತೆ. ನೋಡಿ, 1 ಕಪ್ ನಾನು ಸಬ್ಬಕ್ಕಿ ತೊಗೊಂಡಿದ್ದೀನಿ. ರಾತ್ರಿ ಇಡೀ ನೆನೆಸ್ಕೊಂಡಿದ್ದೀನಿ ಇದನ್ನು. ನೋಡಿ, 1 ಸಬ್ಬಕ್ಕಿ ತಗೊಂಡು ಹೀಗೆ ಪ್ರೆಸ್ ಮಾಡಿದ್ರೆ ಈ ಥರ ಅದು ಮೆತ್ತಗಾಗಬೇಕು. ಹೀಗೆ ಎಲ್ಲವನ್ನೂ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪನ್ನ ಹಾಕ್ಕೋಬೇಕಾಗುತ್ತೆ. ಮತ್ತು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಉಪ್ಪು, 1 ಕಪ್ ಸಬ್ಬಕ್ಕಿ ಇದ್ದರೆ ಸಾಕಾಗುತ್ತೆ. ನೋಡಿ, ಹೀಗೆ ಹಬೆ ಬೇಯಿಸೋದ್ರಲ್ಲಿ ಪ್ಲೇಟ್ ಮೇಲೆ ನಾನು ಒಂದು ಕವರ್ ಹಾಕಿ ಅದಕ್ಕೆ ಎಣ್ಣೆ ಹಚ್ಕೊಂಡು ಈ ಥರ ರೌಂಡ್ಗೆ ಇಟ್ಕೊತಾ ಇದ್ದೀನಿ. ಸಿಂಪಲ್ಲಾಗಿದೆ ನೋಡಿ. ನೆನೆಸೋದು, ಉಪ್ಪು ಹಾಕೋದು, ಕಲಸೋದು, ಈ ಥರ ರೌಂಡ್ಗೆ ಇಟ್ಕೋಬೇಕು. ನಿಮಗೆ ಶೇಪ್ ಬಂದಿಲ್ಲ ಅಂದರೆ ಒಂದು ಬಳೆ ಇಟ್ಟು ಅದ್ರೊಳಗೆ ಹಾಕ್ಕೊಂಡ್ರೂ ಬರುತ್ತೆ. ನಾನು ಹೀಗೆ ಇಟ್ಕೊತಾ ಇದ್ದೀನಿ. ನೋಡಿ, ಎಲ್ಲವನ್ನೂ ಇಟ್ಕೊಂಡಿದ್ದೀನಿ. ಮಧ್ಯದ ನಾನೊಂದು ಓಪನ್ ಮಾಡಿ ಅದಕ್ಕೊಂದು ಹೋಲ್ ಮಾಡಿದ್ದೀನಿ. ಅದರಿಂದ ಹಬೆದು ಬಿಸಿ ಬರಲಿ ಅಂತ. ಅದು ತೆಗಿಯೋಕ್ಕೆ ಚೆನ್ನಾಗಾಗಿ ನೋಡಿ ಹಬೆಯಲ್ಲಿ ಇಟ್ಟಿದ್ದೀನಿ ನಾನು ಬೇಯಿಸೋದಕ್ಕೆ. ಇವಾಗ ಬೆಂದಾಯ್ತು 2-3 ನಿಮಿಷ. ಈಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಇದನ್ನು ತಕ್ಕೊಂಡು ನಾನು ಬಿಸಿಲಿಗೆ ಒಣ ಹಾಕ್ಕೊತೀನಿ. ನೋಡಿ, ನಿಧಾನಕ್ಕೆ ಹೀಗೆ ಬಿಡಿಸ್ಕೋಬೇಕಾಗುತ್ತೆ. ಮಣಿ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತಿನ್ನೋಕ್ಕೂ ಅಷ್ಟೇ ಬಾಯಲ್ಲೇ ಕರಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ. ನೋಡಿ, ನಿಧಾನಕ್ಕೆ ಎಲ್ಲವನ್ನೂ ಬಿಡಿಸ್ಕೊತಾ ಇದ್ದೀನಿ. ನಾನು ಆಲ್ರೆಡಿ 1 kg ಮಾಡ್ಕೊಂಡಿದ್ದೀನಿ. ನಾನು ವಿಡಿಯೋಕ್ಕೋಸ್ಕರ ಇವತ್ತು 1 ಲೋಟದ ಮಾಡ್ತಾ ಇದ್ದೀನಿ. ಸಾರಿ, 1 ಲೋಟ ಅಲ್ಲ, 1 ಕಪ್ಪಿಂದು. ನೋಡಿ, ಎಲ್ಲವನ್ನೂ ಒಂದು ಪ್ಲೇಟಲ್ಲಿ ಇಟ್ಟು ಬಿಸಿಲಲ್ಲಿ 2 ದಿವಸ ಒಣಗಿಸ್ಕೊಂಡ್ಮೇಲೆ ಈ ಥರ ಕಾಣುತ್ತೆ. ನೋಡಿ, ಮಣಿ ಥರ ಎಷ್ಟು ಚೆನ್ನಾಗಿ ಮುದ್ದಾಗಿ ಬಂದಿದ್ದಾವೆ ಅಂತ. 1 ಕಪ್ಪಿಗೆ ಇಷ್ಟು ಬಂದಿದ್ದಾವೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆದರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ಇಲ್ಲಾಂದರೆ ಅದು ಬಾಯಿಗೆ ಕಟ ಅನ್ನೋಂಗೆ ಆಗ್ಬಿಡುತ್ತೆ. ನೆನೆಸಿ ಚೆನ್ನಾಗೆ ಮಾಡಿದ್ಮೇಲೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ನೋಡಿ, ನಾನೀಗ ಫ್ರೈ ಮಾಡ್ಕೊತಾ ಇದ್ದೀನಿ. ಎಷ್ಟು ಚಿಕ್ಕಕ್ಕಿತ್ತು, ಎಷ್ಟು ಅಗಲ ಇತ್ತು ಅಂತ. ಒಂದೊಂದೇ ಮಣಿಗಳನ್ನ ಎಣಿಸ್ಬೋದು, ಅಷ್ಟು ಚೆನ್ನಾಗಿ ಬಿಡಿಯಾಗಿ ಬಂದಿರ್ತವೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಇನ್ನೊಂದು ಹಾಕ್ಕೊಂಡು ಚೆನ್ನಾಗಿ ಕರ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಅಳ್ತಾ ಇದ್ದಾವೆ ಅಂತ. 2 ಪದಾರ್ಥದಿಂದ ಮಾಡುವ ವಸ್ತು ಇದು. ಅಷ್ಟು ಚೆನ್ನಾಗಿರುತ್ತೆ, ಸಿಂಪಲ್ ಆಗಿರುತ್ತೆ. ನೋಡಿ, ಇನ್ನೊಂದೆರಡನ್ನ ನಾನು ಕರ್ಕೊತಾ ಇದ್ದೀನಿ ಚೆನ್ನಾಗಿ. 2 ಸೈಡು ಸಹ ಚೆನ್ನಾಗಿ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈಗ ಇದು ಸಹ ಆಗ್ತಾ ಬಂತು. ತಕ್ಕೊಂತೀನಿ ಈಗ. ನೋಡಿ, ಒಂದು 4-5 ನಾನು ಕರ್ಕೊಂಡಿದ್ದೀನಿ. ನೋಡಿ, ಸಬ್ಬಕ್ಕಿ ಒಳ್ಳೆ ಮಣಿ ಥರ ಕಾಣಿಸ್ತಾ ಇದ್ದಾವೆ. ಒಂದೊಂದು ಸಹ ಎಣಿಸ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಾಗ್ತಾ ಇದ್ದಾವೆ ಅಂತ. ಎಷ್ಟು ಚೆನ್ನಾಗೆ ಪುಡಿ ಆಯಿತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.